ಸ್ನೇಹಿತರೆ ಮತ್ತು ಸ್ನೇಹಿತೆಯರೇ, ಇವತ್ತಿನ ದಿನ ಭೂಮಿ ಮೇಲೆ ಹೆಣ್ಣಿನ ಸೌಂದರ್ಯಕ್ಕಿರುವ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ. ಹೆಣ್ಣಿಂದ ಹೆಣ್ಣಿಗಾಗಿ, ಹೆಣ್ಣಿಗೋಸ್ಕರ ತಾನೇ ಇಡೀ ವಿಶ್ವದ ಮಹಾಯುದ್ಧಗಳೆಲ್ಲ ನಡೆದಿರೋದು. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ತಮನ್ನಾ ಭಾಟಿಯಾ. ಸ್ನೇಹಿತರೆ, ಯಾವಾಗ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಮಂತ್ರಿ ಎಂ.ಬಿ. ಪಾಟೀಲ್ ಅವರು ಮೈಸೂರು ಸ್ಯಾಂಡಲ್ ಸೋಪ್ಗೆ ಮಾಡಲಾಗಿ ತಮನ್ನಾ ಭಾಟಿಯಾನ ಆಯ್ಕೆ ಮಾಡಿಕೊಂಡು ಅವಳಿಗೆ ಬರೋಬ್ಬರಿ 6 ಕೋಟಿ ರೂಪಾಯಿನ ದುಡ್ಡು ಕೊಟ್ಟರು, ಆಗಿಂದ ಕರ್ನಾಟಕ ರಾಜ್ಯದ ತುಂಬಾ ಒಂದೇ ಚರ್ಚೆ, ಈ ಮೈಸೂರು ಸ್ಯಾಂಡಲ್ ಸೋಪ್ ಅಡ್ವರ್ಟೈಸ್ಗೆ ಈ ತಮನ್ನಾನೇ ಬೇಕಿತ್ತ. ಕರ್ನಾಟಕದ ಬೇರೆ ಯಾವ ಇವಳಿಗಿಂತ ಸುಂದರವಾಗಿರುವ ಹೆಸರು ಮಾಡಿರುವ ಹೀರೋಯಿನ್ಗಳೇ ಇರಲಿಲ್ವಾ? ಅದು 6 ಕೋಟಿ ಕೊಟ್ಟು ಇವಳನ್ನ ಆಯ್ಕೆ ಮಾಡಿಕೊಳ್ಳುವುದರ ಬದಲಾಗಿ ನಮ್ಮ ಶ್ರೀಲೀಲಾನೋ ಇಲ್ಲ ಶ್ರೀನಿಧಿ ಶೆಟ್ಟಿನೋ ಪೂಜಾ ಹೆಗಡೆನೋ ಆಯ್ಕೆ ಮಾಡ್ಕೋಬಹುದಾಗಿತ್ತಲ್ವಾ ಅಂತ ಜನ ಎಲ್ಲ ಬಾಯಿಗೆ ಬಂದ ಹಾಗೆ ಮಾತನಾಡಲು ಆರಂಭಿಸಿದ್ರು. ಆದ್ರೆ ಆಗ ಸ್ವತಃ ಎಂ.ಬಿ. ಪಾಟೀಲ್ ಕಡೆಯಿಂದ ಇದಕ್ಕೆ ಮೈಸೂರು ಸ್ಯಾಂಡಲ್ ಸೋಪ್ನ ಅಧಿಕಾರಿ ಎಂ.ಡಿ. ಪ್ರಶಾಂತ್ ಎಂಟ್ರಿ ಕೊಟ್ಟು, ಇಲ್ಲ, ತಮನ್ನಾನೇ ಅವರೆಲ್ಲರಿಗಿಂತ ಸರಿ, ಇವಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಇವಳಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 2,90,00,000, ಟ್ವಿಟ್ಟರ್ ನಲ್ಲಿ 80 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, ಮೈಸೂರು ಸ್ಯಾಂಡಲ್ ಸೋಪ್ ಪ್ರಚಾರ ಇವಳು ಮಾಡಿದ್ರೆ ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಮ್ಯಾಂಡ್ ಬಂದು ಕೋಟ್ಯಾಂತರ ರೂಪಾಯಿ ಲಾಭ ಬರುತ್ತೆ ಅಂತ ಉತ್ತರ ಕೊಟ್ಟಿದ್ರು. ಅಸಲಿಗೆ 100 ವರ್ಷ ಇತಿಹಾಸ ಇರುವ, ವರ್ಷಕ್ಕೆ 2,000 ಕೋಟಿ ಲಾಭ ಇರುವ ಶುದ್ಧ ಗಂಧದ ಎಣ್ಣೆಯಲ್ಲೇ ತಯಾರಾಗುವ ಇಂತಹ ಅತ್ಯದ್ಭುತ ಮೈಸೂರು ಸ್ಯಾಂಡಲ್ ಸೋಪ್ ಪ್ರಚಾರಕ್ಕೆ ಇವಳೇ ಬೇಕಿತ್ತ. ಮೈಸೂರು ರಾಜರಾದ ಯದುವೀರ್ ಒಡೆಯರ್ ಅವರೇ ತಮನ್ನಾ ಇದರ ಪ್ರಚಾರಕ್ಕೆ ಬೇಡ ಅಂತ ಹೇಳಿದ್ರು, ಇವಳೇ ಬೇಕು ಅಂತ ಕರ್ನಾಟಕ ಸರ್ಕಾರ ಹಠಕ್ಕೆ ಬಿದ್ದಿದ್ದಾದ್ರೂ ಯಾಕೆ? ಇವತ್ತಿನ ವಿಡಿಯೋದಲ್ಲಿ ತಮನ್ನಾ ಜೀವನ ಹಾಳಾಗಿ ಆಕೆಯ ಜೊತೆ ಇರುವ ಹಸಿ ಬಿಸಿ ಫೋಟೋಗಳನ್ನೆಲ್ಲ ತೆಗೆದು ಅವಳಿಗೆ ಬ್ಲಾಕ್ ಮೇಲ್ ಮಾಡಿದ ಆ ನಟ ಆದ್ರೂ ಯಾರು? ಸೂರ್ಯ ತಮ್ಮ ಕಾರ್ತಿ ತಮನ್ನಾಗೆ ಚೆನ್ನೈನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಫ್ಲಾಟ್ ಕೊಡಿಸಿದ್ದಾದ್ರೂ ಯಾಕೆ? ಸನ್ ಟಿವಿ ಸಿಇಒ ಸಕ್ಸೇನಾ ಮತ್ತು ತಮನ್ನಾ ಮಧ್ಯ ಅವತ್ತು ರಾತ್ರಿ ನಡೆದಿದ್ದಾದ್ರೂ ಏನು? ನನ್ನ ಜೀವನದಲ್ಲಿ ಸಾಕಷ್ಟು ಜನ ಗಂಡಸರು ಬಂದ್ರು, ಅವರೆಲ್ಲ ಅವರ ಮನಸ್ಸಿಗೆ ಬಂದಂತೆ ನನ್ನ ಬಳಸ್ಕೊಂಡ್ರು, ಆಮೇಲೆ ಮೋಸ ಮಾಡಿ ಹೋದ್ರು ಅಂತ ತಮನ್ನಾ ಹೇಳಿದ್ದಾದ್ರೂ ಯಾಕೆ? ತಮನ್ನಾ ಮೈಸೂರು ಸ್ಯಾಂಡಲ್ ಸೋಪ್ಗೆ ಮಾಡಲಾಗಿ ಆಯ್ಕೆಯಾಗಿದ್ದರ ಇಂದಿನ ರಹಸ್ಯ ಆದ್ರೂ ಏನು ಎಂಬ ಎಲ್ಲ ಕುತೂಹಲ ಭರಿತ, ಆಸಕ್ತಿಕಾರಿ, ಆಶ್ಚರ್ಯದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ತಮನ್ನಾ ಭಾಟಿಯಾ ಅಲಿಯಾಸ್ ಮಿಲ್ಕಿ ಬ್ಯೂಟಿ ತಮನ್ನಾ ಹುಟ್ಟಿದ್ದು 1989 ಇಸ್ವಿ ಡಿಸೆಂಬರ್ 21ನೇ ತಾರೀಕು ಮಹಾರಾಷ್ಟ್ರದ ಮುಂಬೈಯಲ್ಲಿ. ತಂದೆ ಸಂತೋಷ್ ಭಾಟಿಯಾ, ತಾಯಿ ರಜನಿ ಭಾಟಿಯಾ. ಈಕೆಗೆ ಆನಂದ್ ಭಾಟಿಯಾ ಎಂಬ ಅಣ್ಣ ಕೂಡ ಇದ್ದಾನೆ. ಇನ್ನು ತಮನ್ನಾ ಅವರಪ್ಪ ಜೀವನ ನಡೆಸಲು ಒಂದು ಜ್ಯುವೆಲರಿ ಶಾಪ್ ನಲ್ಲಿ ಕೆಲಸ ಮಾಡಿದ್ರೆ, ತಾಯಿ ಒಂದು ಪ್ರೈವೇಟ್ ಸ್ಕೂಲ್ ನಲ್ಲಿ ಕೆಲಸ ಮಾಡ್ತಿದ್ಲು. ಮುಂಬೈ ಅಂತ ದುಬಾರಿ ನಗರದಲ್ಲಿ ಜೀವನ ನಡೆಸಲು ಇಬ್ಬಿಬ್ರು ದುಡಿದ್ರು ಸಾಕಾಗಲ್ವಲ್ಲ. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ತಮನ್ನಾಗೆ ಡ್ಯಾನ್ಸ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಇನ್ನೀಕೆ ಶಾಲಾ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ನಡೆದಿದ್ದು ಮೆಕೆಂಜಿ ಕಾಪರ್ ಎಜುಕೇಶನಲ್ ಸ್ಕೂಲ್ ನಲ್ಲಿ. ತಮನ್ನಾ ತನ್ನ ಸ್ಕೂಲ್ ನಲ್ಲಿ ನಡೆಯುವ ಪ್ರತಿ ಪ್ರೋಗ್ರಾಮ್ ನಲ್ಲೂ ಪಾರ್ಟಿಸಿಪೇಟ್ ಅಷ್ಟೇ ಅಲ್ಲ, ಪ್ರೈಸ್ ನ ಕೂಡ ಗೆಲ್ತಾ ಇದ್ಲು. ಆಗ ಆ ಸ್ಕೂಲ್ ನಲ್ಲಿ ಇದ್ದವರೆಲ್ಲ ತಮನ್ನಾನ ನೀನು ನೋಡೋಕೆ ಶ್ರೀದೇವಿ ತರಹಾನೇ ಕಾಣ್ತೀಯ ಅಂತ ಹೇಳಿದ್ರಿಂದ ಇವಳು ನಾನು ಹೀರೋಯಿನ್ ಆಗ್ಬೋದು, ಕೋಟ್ಯಾಂತರ ರೂಪಾಯಿ ದುಡ್ಡು ಸಂಪಾದನೆ ಮಾಡಿ ಐಷಾರಾಮಿಯಾಗಿ ಬದುಕಬಹುದು ಅಂತ ಅನ್ಕೊಂಡ್ಲು. ನಂತರ ಇದೇ ವಿಷಯನ ತನ್ನ ತಂದೆ ತಾಯಿಗೆ ಅವಳು ಹೇಳಿದಾಗ ಅವರು ಮಗಳಿಗೆ ಸಪೋರ್ಟ್ ಮಾಡಿದ ಪೃಥ್ವಿರಾಜ್ ಆಕ್ಟಿಂಗ್ ಸ್ಕೂಲ್ಗೆ ಇವಳನ್ನ ಜಾಯಿನ್ ಮಾಡ್ತಿದ್ರು. ಇನ್ನು ಅಲ್ಲೇ ಇವಳು ಆಕ್ಟಿಂಗ್ ಕಲಿತಾ ಇವಳಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ಕಾಂಟ್ಯಾಕ್ಟ್ ಬೆಳೆದು ಅವರೆಲ್ಲ ಮೊದಲಿಗೆ ನೀನು ಮಾಡ್ಲಿಂಗ್ ನಲ್ಲಿ ಟ್ರೈ ಮಾಡು, ಅಲ್ಲಿ ಏನಾದ್ರೂ ಒಂದು ವೇಳೆ ನೀನು ಸಕ್ಸಸ್ ಆದ್ರೆ ಸುಲಭವಾಗಿ ನಿನಗೆ ಸಿನಿಮಾಗಳಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಹೇಳಿದ್ರಿಂದ ತಮನ್ನಾ ಒಂದು ಮಾಡೆಲಿಂಗ್ ಏಜೆನ್ಸಿಯಲ್ಲಿ ಜಾಯ್ನ್ ಆದ್ರು. ಇನ್ನು ಆ ರೀತಿಯಲ್ಲಿ ಒಂದು ಕಡೆ ಪ್ರಾಡಕ್ಟ್ ಗಳಿಗೆ ಮಾಡೆಲಿಂಗ್ ಮಾಡ್ತಾನೆ, ಇನ್ನೊಂದು ಕಡೆ ಸಿನಿಮಾಗಳಲ್ಲೂ ಟ್ರೈ ಮಾಡಿದಾಗ ಹೊಸ ಟೀಮ್ ಜೊತೆ ಸೇರಿ ಚಾನ್ಸ್ ರೋಷನ್ ಚೆರಾ ಅನ್ನೋ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡುವ ಚಾನ್ಸ್ ಸಿಕ್ಕಿತ್ತು. ಇನ್ನು ಆ ರೀತಿ ಅವಳಿಗೆ ಆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಾಗ ಇವಳ ವಯಸ್ಸು ಕೇವಲ 15 ವರ್ಷ ಮಾತ್ರನೇ. ಇನ್ನು ಈ ಸಿನಿಮಾ ಮೇಲೆ ತಮನ್ನಾ ಬಹಳ ಆಸೆ ಇಟ್ಕೊಂಡಿದ್ಲು. ಆದ್ರೆ ಈ ಸಿನಿಮಾ ಅಟ್ಟರ್ ಫ್ಲಾಪ್ ಆಗಿದ್ರಿಂದ ತಮನ್ನಾ ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಿದ್ದಾಗಲೇ ಒಂದು ಹಿಂದಿ ಆಲ್ಬಮ್ ಸಾಂಗ್ ನಲ್ಲಿ ಆಕ್ಟ್ ಮಾಡುವ ಚಾನ್ಸ್ ಇವಳಿಗೆ ಹುಡುಕಿಕೊಂಡು ಬಂತು. ಆ ರೀತಿಯಲ್ಲಿ 2005ರಲ್ಲಿ ಇಂಡಿಯನ್ ಐಡಲ್ ವಿನ್ನರ್ ಆದ ಅಭಿಜಿತ್ ಚಾವನ್ ಜೊತೆ ಇವಳು ಒಂದು ಐಟಮ್ ಡ್ಯಾನ್ಸ್ ನಲ್ಲಿ ಕುಣಿದು ನಂತರ ಆ ಸಾಂಗ್ ಕೂಡ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದರಿಂದ ಇವಳು ತುಂಬಾನೇ ಫೇಮಸ್ ಆಗಿ, ಆಗ ಇದನ್ನು ನೋಡಿದ ತೆಲುಗಿನ ಪ್ರಖ್ಯಾತ ನಟ ಮೋಹನ್ ಬಾಬು ತನ್ನ ಮಗ ಮಂಚು ಮನೋಜ್ ಜೊತೆ ತಮನ್ನಾನ ಹೀರೋಯಿನ್ ಮಾಡಿಕೊಂಡು ಶ್ರೀ ಎಂಬ ಸಿನಿಮಾನ ನಿರ್ಮಾಣ ಮಾಡಿದಾಗ ಆ ಸಿನಿಮಾ ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಯಿತು. ಇನ್ನು ಈ ಸಿನಿಮಾ ಈ ರೀತಿ ಆಗಿದ್ರಿಂದ ಮತ್ತೆ ತಮನ್ನಾಗೆ ತೆಲುಗಿನಲ್ಲಿ ಚಾನ್ಸ್ ಸಿಗದೆ ತಮಿಳಿನಲ್ಲಿ ಟ್ರೈ ಮಾಡಿದಾಗ ಪ್ರೊಡ್ಯೂಸರ್ ಎಂ ರತ್ನಂ ತನ್ನ ಮಗ ರವಿಕೃಷ್ಣನ್ನ ಹೀರೋ ಮಾಡಿಕೊಂಡು ನಿರ್ಮಾಣ ಮಾಡಿದ ಕೇಡಿ ಎಂಬ ಸಿನಿಮಾದಲ್ಲಿ ಇವಳಿಗೆ ಚಾನ್ಸ್ ಕೊಟ್ರು. ಆದ್ರೆ ಇವಳ ದುರಾದೃಷ್ಟಕ್ಕೆ ಆ ಸಿನಿಮಾನೂ ರಿಲೀಸ್ ಆಗಿ ದಾರುಣವಾಗಿ ಸೋತೋಯ್ತು.
ಈ ರೀತಿ ತಮನ್ನಾ ಅಭಿನಯದ ಸಿನಿಮಾಗಳು ಒಂದರಿಂದ ಒಂದರಂತೆ ಸೋತು ಇವಳು ಸಿನಿಮಾ ಇಂಡಸ್ಟ್ರಿಗೆ ಬಂದ ಆರಂಭದ 2 ವರ್ಷಗಳಲ್ಲಿ ಫ್ಲಾಪ್ ಆದ್ರು. ಇವಳಿಗೆ ಚಾನ್ಸ್ಗಳು ಹುಡುಕಿಕೊಂಡು ಬರಲು ಕಾರಣ ಸನ್ ಟಿವಿ ಸಿಇಒ ಆದ ಸಕ್ಸೇನಾ. ಇವಳಿಗೆ ತುಂಬಾ ಹತ್ರ ಆಗಿ ತಮನ್ನಾ ಅಂದ ಚಂದ ಅವನಿಗೆ ಇಷ್ಟ ಆಗಿ ಇವಳಿಗೆ ವ್ಯಾಪಾರಿ ಎಂಬ ಸಿನಿಮಾದಲ್ಲಿ ನಟಿಸುವ ಚಾನ್ಸ್ ಕೊಟ್ಟ. ಆದ್ರೆ ನಂತರ ಎಸ್.ಜೆ. ಸೂರ್ಯ ಜೊತೆ ಇವಳು ನಟಿಸಿದ ಈ ಸಿನಿಮಾ ಕೂಡ ಫ್ಲಾಪ್ ಆಗಿ ಇವಳು ಹೀರೋಯಿನ್ ಆಗೋಕೆ ಲಾಯಕ್ಕಿಲ್ಲ ಅಂತ ಜನ ಬಾಯಿಗೆ ಬಂದಂತೆ ಬೈದ್ರು ಕೂಡ ಸಕ್ಸೇನಾ ಇವಳನ್ನ ಹೀರೋಯಿನ್ ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಆಗ ತಾನೇ ಹೊಸದಾಗಿ ಬಂದಿದ್ದ ಸನ್ ಟಿವಿ DTHಗೆ ಇವಳನ್ನೇ ಮಾಡಲಾಗಿ ಮಾಡಿ ಎಲ್ಲಾ ಡೈರೆಕ್ಟರ್ಸ್ಗೂ ಇವಳ ಹೆಸರನ್ನ ರೆಕಮೆಂಡ್ ಮಾಡಿದ್ರಿಂದ ತೆಲುಗಿನ ಪ್ರಖ್ಯಾತ ಡೈರೆಕ್ಟರ್ ಶೇಖರ್ ಕಮಲ್ ತಾನುವಾಗ ನಿರ್ಮಾಣ ಮಾಡುತ್ತಿದ್ದ ಹ್ಯಾಪಿ ಡೇಸ್ ಎಂಬ ಸಿನಿಮಾಗೆ ಇವಳನ್ನೇ ಹೀರೋಯಿನ್ ಮಾಡಿಕೊಂಡು ಇವಳು ಅವರು ಹೇಳಿದ ಎಲ್ಲಾ ಕಂಡೀಷನ್ಗೂ ಓಕೆ ಅಂತ ಹೇಳಿದ್ರಿಂದ ಈ ಸಿನಿಮಾದಲ್ಲಿ ಇವಳೇ ಮೇನ್ ಹೀರೋಯಿನ್ ಆದ್ಲು. ಇನ್ನು ಅದೇ ಸಮಯದಲ್ಲಿ ಸನ್ ಟಿವಿ ಸಿಇಒ ಆದ ಸಕ್ಸೇನಾ ರೆಕಮೆಂಡೇಶನ್ ಇಂದ ಕಲ್ಲೂರಿ ಸಿನಿಮಾದಲ್ಲೂ ತಮನ್ನಾನೇ ಹೀರೋಯಿನ್ ಆಗಿ 2 ಸಿನಿಮಾಗಳು ಒಟ್ಟಿಗೆ ಶೂಟಿಂಗ್ ಮುಗಿಸಿಕೊಂಡು ನಂತರ ಆ 2 ಸಿನಿಮಾಗಳು ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರಿಂದ ಈಕೆಗೆ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಚಾನ್ಸ್ಗಳು ಹುಡುಕಿಕೊಂಡು ಬಂದವು. ಆ ರೀತಿಯಲ್ಲಿ ಸನ್ ಟಿವಿ ಪಿಕ್ಚರ್ಸ್ ಬ್ಯಾನರ್ ನಲ್ಲಿ ಪಡಿಕ್ಕಾದವನ್, ಅಯ್ಯನ್, ಕಂಡೆನ್ ಕಾದಲೈ, ಪಯ್ಯ, ಸುರ, ತಿಲ್ಲಾಳಂಗಡಿ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಸ್ಟಾರ್ ಹೀರೋಯಿನ್ ಆಗಿ ಬೆಳೆದು ನಿಂತಳು. ಇನ್ನೊಂದು ಕಡೆ ತೆಲುಗಿನಲ್ಲಿ 100% ಲವ್ ಸಿನಿಮಾದಿಂದ ಯೂತ್ ನಲ್ಲಿ ಒಳ್ಳೆ ಗುರುತನ್ನು ಸಂಪಾದಿಸಿ ಆನಂತರ ಉಸುರುವಳ್ಳಿ, ರೆಬಲ್, ರಚ್ಚ, ಕ್ಯಾಮರಾಮನ್, ರಾಂಬಾಬು ಅಂತ ಸಾಲು ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆಗಿ ಸ್ಟಾರ್ ಹೀರೋಯಿನ್ ಆಗಿ ಬ್ಯುಸಿ ಆದ್ಲು. ಆದ್ರೆ ತಮ್ಮ ಸೌತ್ ಸಿನಿಮಾಗಳು ಎಷ್ಟೇ ಸಕ್ಸಸ್ ಆದ್ರೂ ಹಿಂದಿಯಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಇವಳಿಗೆ ಬಹಳನೇ ಇತ್ತು. ಇದರಿಂದ ಬಾಲಿವುಡ್ ನಲ್ಲಿ ಇವಳು ಟ್ರೈ ಮಾಡಿದಾಗ ಲೇಡೀಸ್ ಮ್ಯಾನ್ ಆದ ಡೈರೆಕ್ಟರ್ ಸಾಜಿದ್ ಖಾನ್ ಹಿಮ್ಮತ್ ವಾಲಾ ಎಂಬ ಸಿನಿಮಾಗೆ ಇವಳನ್ನ ಹೀರೋಯಿನ್ ಮಾಡಿಕೊಂಡು ಆ ಸಿನಿಮಾ ಶೂಟಿಂಗ್ ನಡೆಯುತ್ತಿರ್ಬೇಕಾದ್ರೆ ಇವರಿಬ್ರು ವೆಕೇಶನ್, ಪಾರ್ಟಿ, ಪಬ್ಬು ಅಂತ ಸುತ್ತಾಡಿ ಇವಳಿಗವನು ಫುಲ್ ಕ್ಲೋಸ್ ಆಗಿ ತನ್ನ ನೆಕ್ಸ್ಟ್ ಸಿನಿಮಾ ಅಂಶಕಲ್ನಲ್ಲೂ ಇವಳನ್ನೇ ಹೀರೋಯಿನ್ ಮಾಡಿದ್ರಿಂದ ಮೀಡಿಯಾದವರೆಲ್ಲರ ಕಣ್ಣು ಇವರ ಈ ಸಂಬಂಧದ ಮೇಲೆ ಬಿದ್ದು ಅದನ್ನ ಬಹಳ ದೊಡ್ಡ ನ್ಯೂಸ್ ಮಾಡಿದ್ರು. ಆದ್ರೆ ಇವಳನ್ನ ಹಾಕಿಕೊಂಡು ಅವನು ತೆಗೆದ 3 ಸಿನಿಮಾಗಳು ಫ್ಲಾಪ್ ಆಗಿದ್ರಿಂದ ಇವಳಿಂದ ಅವನು ದೂರ ಆಗಿ ಇವಳ ಜೊತೆ ಇದ್ದ ತನ್ನ ಸಂಬಂಧನ ಮುರಿದುಕೊಂಡ. ಇದರಿಂದ ಈ ತಮನ್ನಾ ಜೀವನ ನಡೆಸಲು ಬೇರೆ ದಾರಿ ಇಲ್ಲದೆ ಮತ್ತೆ ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ಲು. ಇದು ಹೀಗೆ ಇದ್ರೆ ತಮನ್ನಾ ಹೀರೋಯಿನ್ ಆಗಿ ಹೀರೋ ಕಾರ್ತಿ ಜೊತೆ ಸೇರಿ ಆವಾರ ಅನ್ನುವ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಇವರಿಬ್ರಿಗೂ ಒಳ್ಳೆ ಪರಿಚಯ ಆಗಿ ನಂತರ ಅದು ಸ್ನೇಹವಾಗಿ ಇಬ್ಬರು ಡೇಟ್ ಮಾಡಲು ಆರಂಭಿಸಿದ್ರು. ಆ ರೀತಿಯಲ್ಲಿ ಇದೇ ಪ್ರೀತಿಯ ಫಲವಾಗಿ ಕಾರ್ತಿ ತಮನ್ನಾನ ಚೆನ್ನೈನಲ್ಲಿ ಸೆಟ್ಲ್ ಮಾಡಬೇಕು ಅಂತ ಡಿಸೈಡ್ ಆಗಿ ಇವಳಿಗೆ ಒಂದು ಫ್ಲಾಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ರಿಂದ ಈ ವಿಷಯ ಮೀಡಿಯಾದಲ್ಲೆಲ್ಲ ದೊಡ್ಡ ಸುದ್ದಿ ಆಯ್ತು. ಆದ್ರೆ ಇವರಿಬ್ಬರು ಅದರ ಬಗ್ಗೆ ಎಲ್ಲ ತಲೆಯನ್ನೇ ಕೆಡಿಸಿಕೊಳ್ಳದೆ ಅದೇ ಫ್ಲಾಟ್ ನಲ್ಲಿ ಒಟ್ಟಿಗೆ ಜೀವನ ನಡೆಸಲು ಆರಂಭಿಸಿ ಅದು ಮೀಡಿಯಾದವರ ಮೂಲಕ ಕಾರ್ತಿ ತಂದೆ ಶಿವಕುಮಾರ್ಗೆ ತಿಳಿದು ಅವರಿಗೆ ಮಗ ಸಿಕ್ಕದವ್ರ ಜೊತೆ ತುಂಡು ಬಟ್ಟೆ ಹಾಕಿ ಡ್ಯಾನ್ಸ್ ಮಾಡುವ ಈ ತಮನ್ನಾ ತಮ್ಮ ಮನೆ ಸೊಸೆ ಆಗೋದು ಇಷ್ಟ ಇಲ್ಲದೆ ತನ್ನ ಮೊದಲ ಮಗ ಸೂರ್ಯ ಹೇಗೆ ಆ ಜ್ಯೋತಿಕಾ ಹಿಂದೆ ಹೋಗಿ ಮಾನ ಮರ್ಯಾದೆ ತಗೊಂಡ್ನೋ ಹಾಗೆ ಇವನು ಮಾಡ್ತಾನೆ ಅಂತ ಡಿಸೈಡ್ ಆಗಿ ಕಾರ್ತಿಗೆ ತಮನ್ನಾಗೆ ಸನ್ ಟಿವಿ ಸಿಇಒ ಆದ ಸಕ್ಸೇನಾ ಮತ್ತು ಇಂಡಿಯಾ ಸಾಜಿದ್ ಖಾನ್ ಜೊತೆ ಸಂಬಂಧ ಇತ್ತು. ಅವಳು ನಮ್ಮ ಮನೆ ಸೊಸೆ ಆಗೋದು ಬೇಡ, ನನ್ನ ಸೋದರ ಸಂಬಂಧಿಯಾದ ರಜಿನಿ ಅನ್ನುವ ಹುಡುಗಿನ ನೀನು ಮದುವೆ ಆಗೋ, ಲೈಫ್ ಅಲ್ಲಿ ಸುಖವಾಗಿರ್ತೀಯ ಅಂತ ಬುದ್ಧಿ ಹೇಳಿದ್ರಿಂದ ಚಿಕ್ಕ ವಯಸ್ಸಿನಿಂದ ತನ್ನ ತಂದೆ ಅಂದ್ರೆ ತುಂಬಾ ಭಯ ಇದ್ದ ಕಾರ್ತಿ ತನ್ನ ತಂದೆ ಮಾತಿಗೆ ಎದುರುತ್ತರ ಕೊಡಲು ಆಗದೆ ತಮನ್ನಾಗೆ ಬ್ರೇಕಪ್ ಹೇಳ್ದ. ಆದ್ರೆ ಇನ್ನೆಲ್ಲಿ ಸೂರ್ಯ ತರಹ ಓಡಿ ಹೋಗಿ ರಿಜಿಸ್ಟರ್ ಮದುವೆ ಆಗ್ತಾನೋ ಅಂತಿದ್ರೆ ಶಿವಕುಮಾರ್ 2011ರಲ್ಲಿ ತನ್ನ ಸೋದರ ಸಂಬಂಧಿ ರಜಿನಿ ಜೊತೆ ಕಾರ್ತಿಕ್ಗೆ ಬಹಳ ಅರ್ಜೆಂಟ್ ಆಗಿ ಮದುವೆ ಮಾಡಿದ್ರು. ಇನ್ನು ಈ ಮದುವೆಯಿಂದ ತಮನ್ನಾ ಕಾರ್ತಿ ರಿಲೇಷನ್ಗೆ ಫುಲ್ ಸ್ಟಾಪ್ ಬಿತ್ತು ಅಂತಾನೆ ಹೇಳ್ಬೋದು. ಆ ರೀತಿಯಲ್ಲಿ ಆನಂತರ ತಮನ್ನಾ ಒಂದು ಕಡೆ ಅಡ್ವರ್ಟೈಸ್ಮೆಂಟ್, ಇನ್ನೊಂದು ಕಡೆ ಸಿನಿಮಾದಲ್ಲಿ ಆಕ್ಟ್ ಮಾಡುತ್ತಾ ಬ್ಯುಸಿ ಆಗಿರ್ತಿದ್ಲು. ಇನ್ನು ಅದೇ ಸಮಯದಲ್ಲಿ ತಮನ್ನಾಗೆ ಒಂದು ಅಡ್ವರ್ಟೈಸ್ಮೆಂಟ್ ನಲ್ಲಿ ವಿರಾಟ್ ಕೊಹ್ಲಿ ಜೊತೆ ಆಕ್ಟ್ ಮಾಡುವ ಅವಕಾಶ ಸಿಕ್ಕಿ ಆ ಯಾಡ್ ಶೂಟಿಂಗ್ ನಲ್ಲಿ ನಂಬರ್ ನ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ಡೇಟ್ ಮಾಡುತ್ತಾ ಒಬ್ರಿಗೊಬ್ರು ತುಂಬಾನೇ ಹತ್ರ ಆದ್ರು. ಆ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಆಡುತ್ತಿದ್ದ ಎಲ್ಲಾ ಮ್ಯಾಚ್ ಗಳನ್ನು ಹೋಗಿ ನೇರವಾಗಿ ನೋಡುತ್ತಿದ್ದ ತಮನ್ನಾ ಅವನಿಗಾಗಿ ಜೋರಾಗಿ ಕಿರಿಸಲು ಆರಂಭಿಸಿದ್ರಿಂದ ಇವರಿಬ್ಬರ ವಿಷಯ ಮೀಡಿಯಾ ಮತ್ತು ಪೇಪರ್ ಗಳಲ್ಲಿ ಬಂದು ದೊಡ್ಡ ಸುದ್ದಿನೇ ಆಯ್ತು. ಆದ್ರೆ ನಂತರ ತಮನ್ನಾ ಬಿಸಿಯೆಸ್ಟ್ ಹೀರೋಯಿನ್ ಆಗಿ ಫುಲ್ ಫೇಮಸ್ ಆಗಿ ಒಂದರಿಂದ ಒಂದರಂತೆ ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಇದ್ದುದರಿಂದ ವಿರಾಟ್ಗೂ ತಮನ್ನಾ ನಡುವೆ ದೂರ ಜಾಸ್ತಿಯಾಗಿ ಇಬ್ಬರು ಭೇಟಿನೇ ಕಡಿಮೆ ಆಗಿ ವಿರಾಟ್ ಇಸಬೆಲ್ಲಾ ಎನ್ನುವ ಮಾಡಲ್ ಜೊತೆ ಡೇಟ್ ಮಾಡಲು ಆರಂಭಿಸಿದ. ಇನ್ನು ನಂತರ ಧನುಷ್, ನಾಗಚೈತನ್ಯ, ಪ್ರಭಾಸ್ ಜೊತೆ ಕೂಡ ತಮನ್ನಾ ಹೆಸರು ಬಹಳ ಗಟ್ಟಿಯಾಗಿ ಕೇಳಿ ಬಂದಿತ್ತು. ಆದ್ರೆ ರಿಲೇಶನ್ಶಿಪ್ಸ್ ತಮನ್ನಾ ಜೊತೆ ಬಹಳ ದಿನ ಬಾಳ್ಕೆ ಬರಲಿಲ್ಲ. ಈಗ ಬಂದು ಅವರೆಲ್ಲ ಕೆಲಸ ಮುಗಿಸಿ ಹಾಗೇ ಹೊರಟೋದ್ರು. ಇದಾದ ನಂತರ ಇವಳಿಗೆ 30 ವರ್ಷ ದಾಟಿತ್ತು. ಸಿನಿಮಾದಲ್ಲಿ ಹೀರೋಯಿನ್ ಆಗಿ
ಚಾನ್ಸ್ ಸಿಗೋದೇ ಕಡಿಮೆ ಆಯಿತು. ಇದರಿಂದ ಬೇರೆ ವಿಧಿ ಇಲ್ಲದೆ ತಮನ್ನಾ ಐಟಮ್ ಡ್ಯಾನ್ಸರ್ ಆಗಿ ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾದಲ್ಲಿ ಯಾವಾಗ ಕುಣಿದ್ಲೋ ಅಲ್ಲಿಂದಾಚೆಗೆ ಇವಳ ಕೆರಿಯರ್ ಐಟಮ್ ಡ್ಯಾನ್ಸ್ಗೆ ಮಾತ್ರ ಸೀಮಿತವಾಗಿ ಬಿಸಿಯೆಸ್ಟ್ ಐಟಮ್ ಡ್ಯಾನ್ಸರ್ ಆಗಿ ಮಧ್ಯ ಕೆಲವು ಸಣ್ಣ ಪುಟ್ಟ ಸಿನಿಮಾದಲ್ಲಿ ಆಕ್ಟ್ ಮಾಡುತ್ತಾ ಬಿಸಿಯೆಸ್ಟ್ ಡ್ಯಾನ್ಸರ್ ಆಗಿ ನಂತರ ಆಗಾಗ ಮಧ್ಯದಲ್ಲಿ ಸಣ್ಣ ಪುಟ್ಟ ಸಿನಿಮಾದಲ್ಲೂ ಆಕ್ಟ್ ಮಾಡ್ತಿದ್ಲು. ಹೀಗಿರ್ಬೇಕಾದ್ರೆ ಇವಳು ಲವ್ ಸ್ಟೋರಿ 2 ಎಂಬ ವೆಬ್ ಸೀರೀಸ್ ನಲ್ಲಿ ಆಕ್ಟ್ ಮಾಡಬೇಕಾದ್ರೆ ವಿಜಯ್ ವರ್ಮಾ ಎಂಬ ಬಿ ಗ್ರೇಡ್ ನಟನ ಜೊತೆ ಇವಳಿಗೆ ಹಸಿ ದೃಶ್ಯಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿ ನಂತರ ಇವರಿಬ್ಬರು ಸೀಕ್ರೆಟ್ ಆಗಿ ಕದ್ದು ಮುಚ್ಚಿ ಓಡಾಡಲು ಆರಂಭಿಸಿದ್ರು. ಆದ್ರೆ ನಂತರ ಮೀಡಿಯಾದವ್ರಿಗೆ ಅದು ಗೊತ್ತಾಗಿ ಅದು ಫುಲ್ ನ್ಯೂಸ್ ಆದ್ರೂ ಜನ ಅದನ್ನ ನಂಬಲಿಲ್ಲ. ಕಾರಣ ಈ ವಿಜಯ್ ವರ್ಮಾ ಒಬ್ಬ ಬಿ ಗ್ರೇಡ್ ನಟ, ಆದ್ರೆ ತಮನ್ನಾ ಸ್ಟಾರ್ ಹೀರೋಯಿನ್, ಅವಳೇ ಯಾಕೆ ಇವನ್ನ ಲವ್ ಮಾಡ್ತಾಳೆ ಅಂತ ಅಂದುಕೊಂಡ್ರು. ಇದರಿಂದ ಅವಮಾನಕ್ಕೆ ಒಳಗಾದ ವಿಜಯ್ ವರ್ಮಾ ಅವಳ ಜೊತೆ ತೆಗೆಸಿದ್ದ ಎಲ್ಲಾ ಫೋಟೋಗಳನ್ನ ಲೀಕ್ ಮಾಡಿಸಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಫೇಮಸ್ ಆಗಿ ಜನರಿಗೆ ಇವರಿಬ್ಬರ ಸಂಬಂಧದ ಬಗ್ಗೆ ಗೊತ್ತಾದ್ರೂ ತಮನ್ನಾ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಒಂದೇ ಮನೆಯಲ್ಲಿ ಅವನ ಜೊತೆ ಇರಲು ಆರಂಭಿಸಿ ಪಾರ್ಟಿಗಳಲ್ಲೆಲ್ಲ ಅವನ ಕೈ ಹಿಡಿದು ಓಡಾಡಲು ಆರಂಭಿಸಿದ್ಲು. ಆದ್ರೆ ಇದನ್ನೆಲ್ಲ ನೋಡಿದ ತಮನ್ನಾ ತಂದೆಗೆ ಮಗಳ ಜೀವನ ಈ ರೀತಿ ಹಾಳಾಗೋದು ಇಷ್ಟ ಇಲ್ಲದೆ ಅವಳಿಗೆ ಬುದ್ಧಿ ಹೇಳಿದ್ರಿಂದ ತಮನ್ನಾ ಮತ್ತು ವಿಜಯ್ ವರ್ಮಾ ಸಂಬಂಧ ಮುರಿದು ಬಿತ್ತು. ಈ ಸಮಯದಲ್ಲೇ ತಮನ್ನಾಗೆ ಸ್ತ್ರೀ 2 ಎಂಬ ಹಿಂದಿ ಸಿನಿಮಾದಲ್ಲಿ ಐಟಮ್ ಡ್ಯಾನ್ಸರ್ ಆಗಿ ನಟಿಸುವ ಅವಕಾಶ ಸಿಕ್ಕಿ ಅವಳು ಆ ಸಿನಿಮಾದ ಹಾಡಿಗೆ ಫುಲ್ ಡ್ಯಾನ್ಸ್ ಮಾಡಿ ಅದು ಫೇಮಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಇವಳು ಪೂರ್ತಿ ಇಂಡಿಯಾ ಫೇಮಸ್ ಆಗಿದ್ರಿಂದ ಅದನ್ನೆಲ್ಲ ನೋಡುತ್ತಿದ್ದ ನಮ್ಮ ಕರ್ನಾಟಕದ ಬೃಹತ್ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕಾ ಮಿನಿಸ್ಟರ್ MB ಪಾಟೀಲ್ ಹೇಗೂ ನಮ್ಮ ಭಾರತದ ತುಂಬಾ ಇವಳು ಫೇಮಸ್ ಆಗಿದ್ದಾಳೆ, ವಿಶ್ವವಿಖ್ಯಾತ ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಲು ಇವಳೇ ಸರಿ ಅಂತ ಡಿಸೈಡ್ ಆಗಿ ತಮನ್ನಾನ ಇದರ ಬಗ್ಗೆ ಕೇಳಿದಾಗ ಅವಳು ಕೇಳಿದ್ದು ಬರೋಬ್ಬರಿ 8 ಕೋಟಿ, ಅದು ಕೇವಲ 2 ವರ್ಷಕ್ಕೆ ಮಾತ್ರ ಇವಳು ಆ ಸೋಪ್ಗೆ ಅಂಬಾಸಿಡರ್ ಆಗಲು. ಆದ್ರೆ ಆಗ ಮಿನಿಸ್ಟರ್ MB ಪಾಟೀಲ್ಗೂ ಬೇರೆ ದಾರಿ ಇರಲಿಲ್ಲ. ಕಾರಣ ಅದಾಗಲೇ ಶ್ರೀಲೀಲಾ, ಶ್ರೀನಿಧಿ ಶೆಟ್ಟಿ ಅಂತವರೆಲ್ಲ ಬೇರೆ ಬೇರೆ ಸೋಪ್ಗಳಿಗೆ ಮಾಡಲಾಗಿದ್ರು ಮತ್ತು 10 ಕೋಟಿ ಡಿಮ್ಯಾಂಡ್ ಮಾಡಿದ್ರು. ಇದರಿಂದ ಇರೋದ್ರಲ್ಲಿ ತಮನ್ನಾನೇ ಸರಿ ಅಂತ ಅವಳನ್ನೇ 6 ಕೋಟಿಗೆ ಒಪ್ಪಿಸಿ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಅದೇನಿರಲಿ, ತಮನ್ನಾ ಇಂದೇನು ನಮ್ಮ ಕರ್ನಾಟಕದ ಮೈಸೂರು ಸ್ಯಾಂಡಲ್ ಸೋಪು ಪ್ರಖ್ಯಾತ ಆಗ್ಬೇಕಾಗಿಲ್ಲ, ಅದ್ರ ಬದಲಾಗಿ ಸೋಪ್ ಇಂದಾನೇ ತಮನ್ನಾ ಹೆಸರು ಪ್ರಸಿದ್ಧಿ ಆಗದಂತೂ ಖಂಡಿತ. ಕಾರಣ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ಗೆ 100 ವರ್ಷದ ಇತಿಹಾಸ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೇಡಿಕೆ ಇದೆ. ಪ್ಯೂರ್ ಗಂಧದ ಎಣ್ಣೆಯಿಂದ ತಯಾರಿಸುವ ಒಂದೇ ಒಂದು ಸೋಪು ಅಂದ್ರೆ ಅದು ಮೈಸೂರು ಸ್ಯಾಂಡಲ್ ಸೋಪು. ಅದರಿಂದ ಇದಕ್ಕೆ ಮಾಡಲಾಗಲು ತಮನ್ನಾನೇ ಪುಣ್ಯ ಮಾಡಿರಬೇಕು ಅಂತ ಹೇಳುತ್ತಾ ಇಂತಹ ತಮನ್ನಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.